ಹಾಯ್, ಇದು ನಮ್ಮ ಬೈರಣ್ಣ. ಇದು ನನ್ನ ತಮ್ಮ ಸಿದ್ದು. ಇವ್ರು ನಮ್ಮ ಬಸಣ್ಣ. ಆ್ಯಂಡ್ ಇವರೆಲ್ಲ ನಮ್ಮ ಚಿಲ್ಟಾರಿ ಪುಲ್ಟಾರಿ ಗ್ಯಾಂಗ್, ನಮ್ಮ ಧನು ಫ್ರೆಂಡ್ಸ್ ಬೇಸಿಕಲಿ. ಆ್ಯಂಡ್ ಇದು ನನ್ನ ತಂಗಿ ಭೂಮಿ ಅಂತ. ನಮ್ಮ ನವೀನ್ ಅಣ್ಣನೂ ಕೂಡ ಇದ್ದಾರೆ, ಆದರೆ ಅವ್ರು ನಮ್ಮ ಧನು ಮತ್ತು ಅವ್ನ ಫ್ರೆಂಡ್ಸ್ನ ಕರ್ಕೊಂಡು ಬರಕ್ಕೆ ಅಲ್ಲಿ ಹೋಗ್ಯಾರೆ. ಕಾರ್ ಹತ್ತಿ 2 ನಿಮಿಷನೂ ಆಗಿರಲಿಲ್ಲ, ಆಲ್ರೆಡಿ ನಮ್ಮ ಸಿದ್ದು ಅವನಿಗೆ ಯಾವ ಸಾಂಗ್ಸ್ ಬೇಕೋ ಅದನ್ನು ಹಾಕ್ಸ್ಕೊತಾ ಇದ್ದಾನೆ. ಇವನು ಹಿಂಗೆ ಯಾವಾಗಲೂ ಮುಂದೆ ಕುತ್ಕೊಬೇಕು ಅಂತ ಹಠ ಮಾಡ್ತಾನೆ, ಇಲ್ಲ ಅಂತಂದರೆ ಅವ್ನಿಗೆ ಇಷ್ಟಪಟ್ಟಿರೋ ಸಾಂಗ್ ಬೇಕು ಅಂತ ಹೇಳ್ತಾನೆ. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ, ನೋಡಿದ್ರೆ ಅಲ್ಲಿ ಪೆಟ್ರೋಲೇ ಇರಲಿಲ್ಲ. ಬಟ್ ನಮ್ಮಣ್ಣ ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಹೋಗಿ ಆನ್ ಮಾಡಿಸಿ ಪೆಟ್ರೋಲ್ ಹಾಕಿಸಿ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋದರು. ನಾನು ದುರ್ಗದ ಹುಡುಗಿ. ನಮ್ಮೂರಲ್ಲಿ ಹಿಂದೂ ಮಹಾಗಣಪತಿ ಅಂತೂ ಸಖತ್ ಅದ್ದೂರಿಯಾಗಿ ನಡೆಸ್ತಾರೆ. ನಮ್ಮ ಚಿಲ್ಟಾರಿ ಪುಲ್ಟಾರಿ ಹುಡುಗರ್ನೆಲ್ಲ ಹೆಂಗೆ ಹೇಳ್ಕೊಂಡು ಹೋದ್ವಿ ಗೊತ್ತಾ? ನಾವು ಆ್ಯಕ್ಚುಲಾಗಿ ಹೊರಟಿದ್ದಿದ್ದು 3 ಜನ. ಹುಡುಗರಿಗೆಲ್ಲ ಎಕ್ಸಾಮ್ಸ್ ಇದೆ ಅಂತ ಹೇಳಿ ಅವ್ರಿಗೆ ಹೇಳಿರಲಿಲ್ಲ. ಬಟ್ ನಾನು ನನ್ನ ತಂಗಿ ಭೂಮಿ ರೆಡಿ ಆಗ್ತಿರೋದನ್ನು ನನ್ನ ತಮ್ಮ ಸಿದ್ದು ನೋಡಿಬಿಟ್ಟು ಅವನು ಒಂದು ಸ್ವಲ್ಪ ಬೇಜಾರಾಗಿದ್ದನ್ನು ನೋಡಿ ನಮ್ಮ ಅಣ್ಣ ಅವನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರನ್ನೂ ಹೊರಡಿಸ್ಕೊಂಡು ಆಗಿದ್ದು 10 ಜನ ಟೋಟಲ್ ಆಗಿ ಬೈಕಲ್ಲಿ ಹೊರಟಿದ್ದು ಕಾರಲ್ಲಿ ಹೊರಡೋಂಗಾಯ್ತು. ಇವರೆಲ್ಲ ಕಾರಲ್ಲಿ ಬೋರ್ ಆಗ್ತಿದೆ ಅಂತ ಹೇಳಿ ಆಟ ಆಡ್ತಿದ್ರು. ಆಟ ಆಡ್ತಾ ದುರ್ಗಕ್ಕೆ ರೀಚ್ ಆಗೇ ಬಿಟ್ವಿ. ಆಗಿ 2-3 ಸಲ ರೌಂಡ್ ಹಾಕಿದ್ರೂ ನಮಗೆ ಪಾರ್ಕಿಂಗೇ ಸಿಕ್ಕಿಲ್ಲ. ಕೊನೆಗೆ ಒಂದು ಕಡೆ ಒಳಗೆ ಸೈನ್ಸ್ ಕಾಲೇಜ್ ಹತ್ರ ಹೋಗಿ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋದ್ವಿ ಅಲ್ಲಿಂದ ಹಿಂದೂ ಮಹಾಗಣಪತಿ ಗ್ರೌಂಡ್ಸ್ ಹತ್ರಕ್ಕೆ. ಹೋಗಿ ನೋಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಜನ ಇತ್ತು. ಆ್ಯಂಡ್ ನಾವು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ವಿ, ಯಾರೂ ಕೈ ಬಿಡೋಂಗಿಲ್ಲ, ಒಬ್ರನ್ನ ಜೊತೆ ಇನ್ನೊಬ್ರು ಕೈ ಹಿಡ್ಕೊಂಡಿರಲೇಬೇಕು ಅಂತ. ಆ್ಯಂಡ್ ಈ ರಶಲ್ಲಿ ಹೆಂಗಪ್ಪ ದರ್ಶನ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ನಮ್ಮ ಬಸಣ್ಣ ಸಿಕ್ಕಾಪಟ್ಟೆ ಸ್ಮಾರ್ಟಾಗಿ ಒಂದು ಐಡಿಯಾ ಕೊಟ್ಟರು. ಬಾ ಆಪೋಸಿಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ರು. ನಾವು ದರ್ಶನ ಮಾಡ್ತಿರುವಾಗ ಆರತಿ ನಡೀತಾ ಇತ್ತು. ಅದನ್ನೆಲ್ಲ ನೋಡ್ಕೊಳ್ತಾ ಮಕ್ಳಿಗೆ ಕಾಣಿಸ್ತಿರ್ಲಿಲ್ಲ ಅಂಥೇಳಿ ಅವ್ರನ್ನೆಲ್ಲ ಎತ್ಕೊಂಡು ತೋರಿಸಿ ಹೊರಡೋಣ ಅನ್ನೋ ಅಷ್ಟರಲ್ಲಿ ಎಷ್ಟು ಚೆನ್ನಾಗಿ ಲೈಟ್ಸ್ ಆನ್ ಆಯಿತು ಗೊತ್ತಾ. ಫುಲ್ ಖುಷಿ ಆಯಿತು ಅದನ್ನೆಲ್ಲ ನೋಡ್ತಾ. ಇಂಥ ಒಳ್ಳೆ ದರ್ಶನ ಇಂಥ ಒಳ್ಳೆ ಟೈಮಲ್ಲಿ ತೋರಿಸ್ತು ಅಂತ ಹೇಳಿ ನಮ್ಮ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತಾ ಪ್ರಸಾದ ತಗೊಳ್ಳೋಣ ಅಂತ ಕ್ಯೂ ಅಲ್ಲಿ ನಿಂತ್ವಿ. ಚಿತ್ರಾನ್ನ ಮಾಡಿಸಿದ್ರು ಪ್ರಸಾದಕ್ಕೆ. ನಾ ಆಗಲೇ ಹೇಳಿದ್ದೆ ಅಲ್ವಾ, ನಮ್ಮೂರಲ್ಲಂತೂ ಹಿಂದೂ ಮಹಾಗಣಪತಿನ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಂಟ್ರೆನ್ಸಲ್ಲಿ ರಾಮಾಯಣ ಥೀಮ್ ಕೂಡ ಮಾಡಿದ್ದಾರೆ. ಪ್ರತಿ ವರ್ಷ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿತ್ರದುರ್ಗ ಅವರು ಹಿಂದೂ ಮಹಾಗಣಪತಿನ ಕೂರಿಸ್ತಾರೆ. ಇದನ್ನ ಪಂಚಾಚಾರ್ಯ ಕಲ್ಯಾಣ ಮಂಟಪ ಪಕ್ಕದಲ್ಲೇ ಕೂರಿಸೋದು. ಹಾಗೆ ಗಣಪತಿ ಕೂರಿಸಿರೋ ಮಂಟಪದಲ್ಲಿ ನಮ್ಮ ಸಾವರ್ಕರ್ ಮತ್ತು ಬಾಲಗಂಗಾಧರ್ ತಿಲಕ್ ಸರ್ ಅವರ ಫೋಟೋಸ್ ಕೂಡ ಹಾಕ್ಯಾರೆ. ಅದನ್ನ ನೋಡಿ ತುಂಬ ಖುಷಿ ಆಯಿತು. ಯಾರು ಗಣಪತಿ ಹಬ್ಬನ ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಿರೋ ಅವ್ರನ್ನ ನೆನೆಸ್ಕೊಂಡು ಇದನ್ನು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ನಾವು ಹೋಗಿದ್ದು ರಾತ್ರಿ 9 ಗಂಟೆಗೆ. ಈ ಟೈಮಲ್ಲಿ ಯಾರೂ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ನಾವು ಅಂದ್ಕೊಂಡಿದ್ದು ತಪ್ಪಾಗಿತ್ತು. ಸುತ್ತಮುತ್ತ ಹಳ್ಳಿಗಳಿಂದ ಎಷ್ಟು ಜನ ಬಂದಿದ್ರು ಅಂತ ಹೇಳಿದ್ರೆ ಅಷ್ಟು ಕ್ರೌಡ್ ಇತ್ತು. ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ವಲ್ವ, ಹುಷಾರಾಗಿ ಯಾರು ಕೈ ಬಿಡಬಾರ್ದು ಅಂತ ಹೇಳಿ. ಕ್ಯೂ ಅಲ್ಲಿ ಯಾವಾಗಲೇ ಆದ್ರೂ ನಮ್ಮ ವೀರೇಶ್ ಇದ್ದವನು 1, 2, 3, 4 ಅಂತ 10ವರೆಗೂ ಎಣಿಸ್ಕೊತಾನೆ ಇದ್ದ. ಅದೆಲ್ಲ ಸ್ವಲ್ಪ ಕ್ಯೂಟ್ ಅನಿಸ್ತಾ ಇತ್ತು. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಆಚೆ ಸಂತೆ ಹಾಕಿದ್ರು ಅಂತ ಹೇಳಿ ನಮ್ಮ ಹುಡುಗರ್ನೆಲ್ಲ ಶಾಪಿಂಗ್ ಕರ್ಕೊಂಡು ಹೋದ್ವಿ. ನಮ್ಮ ಅಣ್ಣಂದ್ರು ಅವರಿಗೆಲ್ಲ ಏನೇನೋ ಕೊಡ್ಸಿದ್ರು, ಅದೆಲ್ಲ ಆಮೇಲೆ ತೋರಿಸ್ತೀನಿ. ಹಾಗೆ ನಮಗೆಲ್ಲ ಚೆನ್ನಾಗಿ ತಿನ್ಸಿದ್ರು. ಪೊಟ್ಯಾಟೊ ಟ್ವಿಸ್ಟರ್ನ ತಗೊಂಡ್ವಿ. ಅದಾದಮೇಲೆ ಪಾನಿಪುರಿ ತಿಂದ್ವಿ. ಹಾಗೆ ಈ ಲೈಟ್ ಬರೋ ಬಲೂನ್ನ ತಗೊಂಡ್ರು ಸಿದ್ದು ಮತ್ತು ನಿಹಾರಿಕಾ. ಅದನ್ನು ನಾವೇ ಇಸ್ಕೊಂಡು ಆಟ ಆಡ್ತಾ ಇದ್ದೀವಿ. ಅದಾದಮೇಲೆ ಈ ಗನ್ ಕೂಡ ತಗೊಂಡ್ರು. ಇದರಲ್ಲಿ ಮ್ಯಾಚ್ ಸ್ಟಿಕ್ ಇಟ್ಟರೆ ಪಟ್ ಅನ್ನತ್ತೆ, ಫುಲ್ ಜೋರಾಗಿ ಢಮ್ ಅನ್ನತ್ತೆ. ಮತ್ತೆ ತ್ರಿಶು ಬೈಕ್ ಮೇಲೆ ಕೂತಿದ್ದ. ಇವಾಗಿಂದಾನೇ ಅವರಿಗೆಲ್ಲ ಬೈಕ್ ಮೇಲೆ ಆಸೆ ಸ್ಟಾರ್ಟ್ ಆಗಿರತ್ತೆ. ಅಲ್ಲಿಂದ ಊಟ ಮಾಡೋದಕ್ಕೆ ರಾತ್ರಿ ಢಾಬಾ ಹೊರಟ್ವಿ. ಹೋದ್ಮೇಲೆ ನಮ್ಮ ಹುಡುಗರು ಟಿಶ್ಯೂ ಪೇಪರಲ್ಲಿ ಪ್ಲೇಟ್ಸ್ನ ಒರೆಸ್ಕೊಳ್ರೋ ಅಂತ ಅಂದರೆ ಪಾತ್ರೆ ತೊಳೆಯೋರ್ಗಿಂತ ಜೋರಾಗೆ ತಿಕ್ತಾ ಇದ್ದಾರೆ. ರೋಟಿ, ಎಗ್ ಮಸಾಲ ಮತ್ತು ಎಗ್ ರೈಸ್ ತೊಗೊಂಡು ತಿಂದ್ವಿ. ಆ್ಯಂಡ್ ಇವ್ರಿಗೆ ಆ್ಯಕ್ಚುಲಿ ನಾಳೆ ಕನ್ನಡ ಎಕ್ಸಾಮ್ ಇತ್ತು, ಆದ್ರೂ ನಮ್ಮ ಜೊತೆ ಗಣಪತಿ ನೋಡಿಕೊಂಡು ಡಾಬಾಕ್ಕೆ ಬಂದಿದ್ದಾರೆ. ಬೆಳಗ್ಗೆ ಎದ್ದು ಓದ್ಕೊತೀವಿ ಅಕ್ಕ ಅಂತ ಹೇಳ್ತಾ ಇದ್ರು. ಬೆಳಗ್ಗೆ ಸ್ಕೂಲಿಗೆ ಹೋಗಿ ಸ್ಕೂಲಿಂದ ಬಂದಮೇಲೆ ನನ್ನ ಜೊತೆ ಕಲರಿಂಗ್ ಕಾಂಪಿಟೇಷನ್ ಮಾಡಿ, ಅದಾದಮೇಲೆ ನನ್ನ ಜೊತೆ ಆಟ ಆಡಿ, ನಮ್ಮ ಜೊತೆ ಗಣಪತಿ ನೋಡೋಕೆ ಬಂದು ಊಟ ಮಾಡಿ ಮನೆಗೆ ಹೋಗಿ ಮಲ್ಕೊಳ್ಳೋ ಅಷ್ಟರಲ್ಲೇ 12:30, 1 ಗಂಟೆ ಆಗಿತ್ತು. ಏನೋ ಎಕ್ಸಾಮ್ ಚೆನ್ನಾಗಿ ಮಾಡ್ರಪ್ಪ ಅಂತ ಹೇಳ್ಕೊಂಡು ನಾವು ಮನೆ ಕಡೆಗೆ ಬಂದ್ವಿ. ರಾತ್ರಿ 12 ಕಾಲಿದು, ಮಧ್ಯಾಹ್ನ ಅಲ್ಲ. ಪ್ರೂಫು ಕತ್ಲಿದೆ ನೋಡಿ ಆಚೆ, ಆದ್ರೂ ಬಿಡ್ತಾ ಇಲ್ಲ ಸಾಹೇಬ್ರು.
ಹೊಡಿತಾವ್ರ ಪಟಾಕಿನ. ನಾವು ಗಣಪತಿ ನೋಡಕ್ ಹೋಗಿದ್ದು ಗುರುವಾರ ನೈಟು ಆ್ಯಂಡ್ ವಿಸರ್ಜನೆ ಇದ್ದಿದ್ದು ಶನಿವಾರ ಮಾರ್ನಿಂಗ್. ಏಷ್ಯಾ ಖಂಡದಲ್ಲೇ 2ನೇ ಅತಿ ದೊಡ್ಡ ಶೋಭಾಯಾತ್ರೆ ನಮ್ಮ ಹಿಂದೂ ಮಹಾಗಣಪತಿ ಚಿತ್ರದುರ್ಗದಲ್ಲಿ ನಡೆಯೋದು. ಸಿಂಧೂರ ಆರತಿ ಮಾಡಿದ್ರು ಗಣೇಶನ್ಗೆ. ಎಲ್ಲ ಹೆಣ್ಮಕ್ಳು ಕೆಂಪು ಸೀರೆ ಉಟ್ಕೊಂಡು ಜೋಡಿ ಆರತಿನ ಬೆಳಗಿದ್ರು. ಅದಾದ್ಮೇಲೆ ನಗರ ದೇವತೆಗಳ ಆಗಮನ ಆಗಿತ್ತು ಮಗನನ್ನ ನೋಡೋದಕ್ಕೆ. ತಾಯಿ ಉಚ್ಚಂಗಿ ಯಲ್ಲಮ್ಮ, ಬರ್ಗೇರಮ್ಮ, ಏಕನಾಥೇಶ್ವರಿ, ಕನಕಪರಮೇಶ್ವರಿ, ಮಾರಮ್ಮ, ಚೌಡಮ್ಮ ಮತ್ತು ಬನಶಂಕರಿ, ಕಾಳಮ್ಮ, ಇತರೆ ದುರ್ಗಿಯರೆಲ್ಲ ಬಂದು ಮಗನನ್ನ ನೋಡ್ಕೊಂಡು ಆಶೀರ್ವಾದ ಮಾಡಿ ಹೋಗಿದ್ರು. ಇದಾದ್ಮೇಲೆ ಬೈಕ್ ರ್ಯಾಲಿ ಕೂಡ ಮಾಡಿದ್ರು. ಮತ್ತೆ ವಿಸರ್ಜನೆ ದಿನ ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳಿ ಸುಮಾರು ಪೊಲೀಸ್ ಅವ್ರನ್ನೆಲ್ಲ ನೇಮಕ ಮಾಡಿದ್ರು. ನಮ್ಮೂರಲ್ಲಿ ಇಲ್ಲಿವರೆಗೂ ಹಿಂದೂ ಮುಸ್ಲಿಂ ಜಗಳ ಆಗೇ ಇಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಮುಸ್ಲಿಂ ಬಾಂಧವರೆಲ್ಲ ಅನ್ನದಾನ ಮತ್ತು ನೀರೆಲ್ಲ ಕೊಟ್ಟು ಸಹಾಯ ಮಾಡ್ತಾರೆ. ಆ್ಯಂಡ್ ಬೇರೆಯವರು ಕೂಡ ಅನ್ನದಾನ ಎಲ್ಲ ಮಾಡ್ತಾರೆ. ಎಲ್ಲರೂ ಅವ್ರು ತಿಳ್ಕೊಂಡೇ ಮಾಡ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಜನ ವಾಲಂಟಿಯರ್ಸು ಕೂಡ ಹೆಲ್ಪ್ ಮಾಡ್ತಾರೆ. ಯಾರು ಕೂಡ ಯಾರಿಗೂ ಬಲವಂತ ಮಾಡೋದಿಲ್ಲ. ಎಲ್ಲ ಅವ್ರಾಗ ಅವರೇ ಮಾಡಬೇಕು ಅಂಥೇಳಿ ಜೊತೆಯಾಗಿ ಸೇರಿಕೊಂಡು ಇಷ್ಟು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿಗೆ ವಿಸರ್ಜನೆ ಟೈಮ್ ಬಂದೇ ಬಿಡ್ತು.